ಎಲ್ಲರಿಗೂ ನಮಸ್ಕಾರ. ಧೈರ್ಯ ಮತ್ತು ಆತ್ಮವಿಶ್ವಾಸವನ್ನು ಬೋಧಿಸುವ ಸ್ವಾಮಿ ವಿವೇಕಾನಂದರ ಒಂದು ಪ್ರಸಿದ್ಧವಾದ ಕಥೆಯನ್ನು ನಾವು ಇವತ್ತು ಕೇಳೋಣ. ಒಮ್ಮೆ ಸ್ವಾಮಿ ವಿವೇಕಾನಂದರವರು ವಾರಣಾಸಿಯಲ್ಲಿದ್ದಾಗ ಅವರು ಒಂದು ಬೀದಿಯಲ್ಲಿ ನಡೆದುಕೊಂಡು ಹೋಗುತ್ತಿದ್ದರು. ಆಗ ಅಲ್ಲಿಯ ಕೆಲವು ಕೋಪಗೊಂಡ ಕೋತಿಗಳು ಅವರನ್ನು ಹಿಂಬಾಲಿಸುತ್ತಾ ಅವರ ಕಡೆ ಗರ್ಜಿಸುತ್ತಾ ಬಡಿಯಲು ಮುಂದಾದವು. ಸ್ವಾಮಿ ವಿವೇಕಾನಂದರು ನಡೆಯುತ್ತಾ ಮುಂದೆ ಸಾಗುತ್ತಿದ್ದರು. ಅವರು ಓಡಲು ಪ್ರಯತ್ನಿಸುತ್ತಿದ್ದಂತೆ ಕೋತಿಗಳು ಇನ್ನಷ್ಟು ಕೋಪಗೊಂಡು ಹೆಚ್ಚು ಹಿಂಬಾಲಿಸತೊಡಗಿದವು. ಅವರು ಏನು ಮಾಡಬೇಕೆಂದು ಅರ್ಥವಾಗದೆ ಭಯದಿಂದ ಓಡಲು ಪ್ರಾರಂಭಿಸಿದರು. ಆಗ ಹತ್ತಿರದಲ್ಲಿದ್ದ ಒಬ್ಬ ವೃದ್ಧರು ಕೂಗಿ ಹೇಳಿದರು, ಓಡಿ ಹೋಗಬೇಡಿ, ನಿಲ್ಲಿ ಮತ್ತು ಅವುಗಳಿಗೆ ಮುಖಾಮುಖಿಯಾಗಿ ನಿಂತು ನೋಡಿ. ಈ ಮಾತು ಕೇಳುತ್ತಿದ್ದಂತೆ ಸ್ವಾಮೀಜಿಗಳು ತಕ್ಷಣ ನಿಂತು ಹಿಂದಿರುಗಿ ಕೋತಿಗಳ ಕಡೆಗೆ ದೃಢವಾಗಿ ನೋಡಿದರು. ತಕ್ಷಣವೇ ಎಲ್ಲಾ ಕೋತಿಗಳು ಅಚ್ಚರಿ ಮತ್ತು ಭಯದಿಂದ ಓಡಿಹೋದವು. ಈ ಕಥೆಯ ನೈತಿಕತೆ ಏನೆಂದರೆ, ಈ ಕತೆ ನಮಗೆ ಒಂದು ಮಹತ್ವದ ಪಾಠವನ್ನು ಕಲಿಸುತ್ತದೆ. ಭಯದಿಂದ ಓಡದೆ ಧೈರ್ಯದಿಂದ ಎದುರಿಸಿದರೆ ಯಾವುದೇ ಸಂಕಷ್ಟವನ್ನು ಎದುರಿಸಬಹುದು. ಮತ್ತು ಸಂಕಷ್ಟವನ್ನು ಎದುರಿಸುವ ಧೈರ್ಯ ಜೀವನದಲ್ಲಿ ಅತ್ಯಂತ ಮುಖ್ಯ. ಏನೇ ಸಮಸ್ಯೆಯಾದರೂ ನಾವು ಭೀತಿಯಿಂದ ಓಡದೆ ಧೈರ್ಯದಿಂದ ನಿಲ್ಲಬೇಕು ಎಂದು ಈ ಕಥೆ ನಮಗೆ ತಿಳಿಸುತ್ತದೆ.